ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ನಿಮ್ಗೆ ಇವತ್ತು ತೋರ್ಸಕ್ಕೆ ಹೊರಟಿರೋದು ಮೇಕೆ, ಕುರಿ, ಹಸುಗಳಿಗೆ ಉಪಯೋಗಿಸುವಂಥ ವಿಶೇಷವಾದ ಪ್ಲಾಂಟ್ ಗಾರ್ಡನಿಂಗ್ ಬಗ್ಗೆ. ರೀ ಏನು ಮಾಡ್ತಿದ್ದೀರಿ? ಛಾಯಾಮಾನಸ ಗಿಡ ಹಾಕಕ್ಕೆ ಎರೆಹುಳದ ಗೊಬ್ಬರ ಮಣ್ಣು ಮಿಕ್ಸ್ ಮಾಡ್ತಾ ಇದ್ದೀನಿ. ಪ್ಯಾಕೆಟ್ ಮಾಡಿ ಹಾಕ್ಬೇಕು. ಹೌದು, ಮಣ್ಣಷ್ಟೇ ಹಾಕಿದ್ರೆ ಏನಾಗುತ್ತೆ? ಚೆನ್ನಾಗಿ ಬರಲ್ಲ ಗ್ರೋತು, ಕಡ್ಡಿಗಳು ಬೇಗ ಹತ್ಕೊಳಲ್ಲ. ಎಷ್ಟು ದಿನಕ್ಕೆ ಬರುತ್ತೆ ಗಿಡ? ಗೊಬ್ಬರ ಹಾಕಿ ಡೈಲಿ ನೀರು ಹಾಕಿದ್ರೆ ಒಂದು 10-15 ದಿನಕ್ಕೆ ಹೆಚ್ಚಿಗೆ ಹೊಡಿತೈತೆ. ಮಳೆಗಾಲ ಸ್ಟಾರ್ಟ್ ಆದಾಗ ಹಾಕೋದು. ಛಾಯಾಮಾನಸ ಗಿಡ ಅಂದರೆ ಎದಕ್ಕೆ ಯೂಸ್ ಮಾಡ್ತೀರಾ? ಮೇಕೆ ಕುರಿಗಳಿಗೆ, ದನಗಳಿಗೆ ವಿಟಮಿನ್ ಇರುತ್ತೆ, ಚೆನ್ನಾಗಿ ಗ್ರೋತ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದರೆ ಇದು ಎಲ್ಲ ಇದನ್ನೇ ಹಾಕ್ಬಾರ್ದು, ಬೇರೆ ಹುಲ್ ಜೊತೆ ಮಿಕ್ಸ್ ಮಾಡಿ ಹಾಕ್ಬೇಕು. ಎಷ್ಟು ರೂಪಾಯಿಗೆ ಒಂದು ಸ್ಟಿಕ್ ಬಿದ್ದು? ಈ ಸ್ಟಿಕ್ಕು 10 ರೂಪಾಯಿಗೆ ಒಂದು ಬಿದ್ದಿದೆ. ಮೈಸೂರಿಂದ ತರಿಸಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಸ್ಟಿಕ್ ಬೈ ಮಾಡಿದ್ರೆ ಒಂದು ಸ್ಟಿಕ್ಕಿಗೆ ಎಷ್ಟು ಅಮೌಂಟ್ ಬಿದ್ದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಾವಿಲ್ಲಿ ಯೂಸ್ ಮಾಡಿರೋದು ಬಂದ್ಬಿಟ್ಟು 1/4 kg ಪ್ಯಾಕೆಟು. ಇವಾಗ ಪ್ಯಾಕೆಟ್ ಎಲ್ಲ ಮಾಡಾಯಿತು. ಆ್ಯಕ್ಚುಲಿ ಛಾಯಾಮಾನಸ ಫಸ್ಟ್ ಟೈಮ್ ಪ್ಯಾಕೆಟ್ ಮಾಡ್ತಿದ್ದಾರೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ಈ ಥರದ ಮಾಹಿತಿಗೋಸ್ಕರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನು ಮಿಕ್ಸ್ ಮಾಡಿದ್ದೀರಾ? ರೀ, ಯಾವ ಥರ ಕಾಣಿಸ್ತಿದ್ದೀರಿ? ಬೇಸಿಗೆ ಅಲ್ವಾ, ಕಡ್ಡಿಗಳು ಹತ್ಕೊಳೋದು ಲೇಟ್ ಆದ್ರೂ ಕಡ್ಡಿ ಒಣಗಬಾರ್ದು. ಕಡ್ಡಿ ಒಣಗಬಾರ್ದು ಅಂದರೆ ತುದಿ ಸವಣೆ ಹಚ್ಚೋದ್ರಿಂದ ಹತ್ಕೊಳೋದು ಲೇಟ್ ಆದ್ರೆ ನಡೆಯುತ್ತೆ. ಹಂಗಾಗಿ ಸಗಣಿ ಹಿಂಗಿಡ್ತಾರೆ. ಈ ಛಾಯಾಮಾನಸ ಗಿಡದ ವಿಶೇಷತೆ ಏನಂದರೆ, ಇದರಲ್ಲಿ ವೈಟಮಿನ್ಸ್ ಅಷ್ಟೇ ಅಲ್ಲದೆ ಮ್ಯಾಗ್ನೀಷಿಯಮ್, ಕ್ಯಾಲ್ಶಿಯಂ ಮತ್ತು ಐರನ್ ಕಂಟೆಂಟ್ ಇರೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ. ಹಾಗೆ ಸ್ಟ್ರಾಂಗ್ ಬೋನ್ಸ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ನೀವು ಬೇಲಿಯಾಗಿ ಕೂಡ ಯೂಸ್ ಮಾಡ್ಕೋಬಹುದು. One week later. ಛಾಯಾಮಾನಸ ಗಿಡ ಹಾಕಿ ಪಾಕೆಟಲ್ಲಿ 1 ವಾರದ ಮೇಲೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಹೊಡೆದಿದ್ದಾವೆ. ಯಾವ ಫೇಲ್ ಆಗಿಲ್ಲ, ಎಲ್ಲವೂ ಬಂದಿದ್ದಾವೆ. ಈ ಛಾಯಾಮಾನಸ ಗಿಡ ಫ್ಯೂಚರಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ನಮ್ಮ ಜೊತೆ ಕನೆಕ್ಟೆಡ್ ಆಗಿರಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.